ಸುಖಪುರುಷ. ಮನೆಯಲ್ಲಿ ಯಾರೂ ಇಲ್ಲದಾಗ ತಂಗಿ ಗೆಳತಿ ಜೊತೆ ನನ್ನ ಆಟ. ನಾನು ಮೊದಲ ಬಾರಿಗೆ ಅವಳ ಕನ್ಯಾಪೊರೆಯನ್ನು ಹರಿದು ಅವಳ ಹಣ್ಣುಗಳಿಗೆ ಮಸಾಜ್ ಮಾಡುತ್ತಿದ್ದರೆ ಅವಳೋ ನನ್ನ ತಮ್ಮನನ್ನು ಬಿಡಲು ತಯಾರಿಲ್ಲ. ಮುಂದೇನಾಯ್ತು ಅನ್ನೋದನ್ನು ತಿಳ್ಕೋಬೇಕಾ? ಹಾಗಿದ್ದರೆ ಕಥೆಯನ್ನು ಪೂರ್ತಿಯಾಗಿ ಕೇಳಿ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008899112. ರಕ್ಷಿತ್ ನಮ್ಮ ಕಥಾನಾಯಕ. ಒಬ್ಬ ಮಧ್ಯಮ ವರ್ಗದ ಯುವಕ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿದಂತವನು. ಹಾಸನದ ಒಂದು ಹಳ್ಳಿಯಿಂದ ಬಂದು ಬೆಂಗಳೂರಿನಲ್ಲಿ ಇದ್ದು ಕೆಲಸದ ಸಲುವಾಗಿ ಕೋಚಿಂಗ್ ಅನ್ನ ತೆಗೆದುಕೊಳ್ಳುತ್ತಿದ್ದ. ಹೀಗಿರುವಾಗ ಅವನು 24ನೇ ಹುಟ್ಟು ಹಬ್ಬದ ಸಲುವಾಗಿ ತನ್ನ ಊರಾದ ಹಾಸನದ ಹಳ್ಳಿಗೆ ಬಂದಿರುತ್ತಾನೆ. ಆಯ್ತಾ ಮನೆಯಲ್ಲಿ ತನ್ನ ತಾಯಿ ಹಾಗೂ ಒಬ್ಬಳು ತಂಗಿ. ಹೆಸರು ಸುಧಾ ಅಂತ. ಸುಧಾ ಇನ್ನೂ ಪದವಿಯನ್ನು ಓದ್ತಾ ಇರುತ್ತಾಳೆ. ತನ್ನ ಹುಟ್ಟು ಹಬ್ಬದ ಸಲುವಾಗಿ ಮನೆಗೆ ಬಂದ ಮಗನನ್ನ ಹಾಗೂ ಅಣ್ಣನನ್ನ ಇಬ್ಬರೂ ಕೂಡ ಸೇರಿ ಉಪಚರಿಸುತ್ತಾ ಇರುತ್ತಾರೆ. ಸಂಜೆ ಸಿಂಪಲ್ಲಾಗಿ ರಕ್ಷಿತ್ನ ಹುಟ್ಟು ಹಬ್ಬ ಆಚರಿಸಲು ಮನೆಯಲ್ಲಿ ನಿರ್ಧರಿಸಲಾಗುತ್ತೆ. ಇದರ ಸಲುವಾಗಿ ಸುಧಾಳ ಸ್ನೇಹಿತೆ ಮಾಲಾ ಕೂಡ ಸುಧಾಳ ಮನೆಗೆ ಬರುತ್ತಾಳೆ. ಮಾಲಾ ಮೊದಲಿನಿಂದಲೂ ಕೂಡ ರಕ್ಷಿತ್ನ ಮನೆಯಲ್ಲಿ ಚಿರಪರಿಚಿತ ಹುಡುಗಿಯಾಗಿರುತ್ತಾಳೆ. ಮಾಲಾ ಹ್ಯಾಪಿ ಬರ್ತ್ಡೇ ಅಂತ ಹೇಳಿ ರಕ್ಷಿತ್ ಕೈಗೆ ಗಿಫ್ಟ್ ಅನ್ನ ನೀಡುತ್ತಿರುತ್ತಾಳೆ. ಆ ಒಂದು ಕ್ಷಣದಲ್ಲಿ ಅದನ್ನ ಪಡೆದುಕೊಂಡ ರಕ್ಷಿತ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾನೆ. ಆದರೆ ಅವಳನ್ನು ನೋಡಿದ ರಕ್ಷಿತ್ಗೆ ಅವಳ ಮೇಲೆ ಪ್ರೀತಿಯಾಗುತ್ತೆ. ಒಂದು ರೀತಿ ಅವಳ ಮೇಲೆ ಅತಿಯಾದ ಮೋಹಕ್ಕೆ, ಆಕರ್ಷಣೆಗೆ ಒಳಗಾಗುತ್ತಾನೆ. ಅದಂತೂ ಸುಳ್ಳಲ್ಲ. ಇದರ ವಿಷಯವನ್ನು ತನ್ನ ತಂಗಿಯ ಬಳಿ ಕೂಡ ಹೇಳಿಕೊಳ್ಳುತ್ತಾನೆ. ಆದರೆ ತಂಗಿ ಅದನ್ನು ನಿರಾಕರಿಸುತ್ತಾಳೆ. ಯಾಕಂದ್ರೆ ತಂಗಿಯ ಸ್ನೇಹಿತೆಯನ್ನು ಯಾರೂ ಕೂಡ ಅಣ್ಣನಿಗೋ ತಮ್ಮನಿಗೂ ಮದುವೆ ಮಾಡಿಕೊಡುವರು ಅಂದ್ರೆ ಅಷ್ಟಾಗಿ ಇಷ್ಟಪಡೋದಿಲ್ಲ. ಸ್ನೇಹಿತೆಯಾಗಿ ಇರಲಿ ಅಂತ ಅನ್ಕೊಂತಾರೆ. ನೀನು ಜಾಸ್ತಿ ಕನಸು ಕಾಣಬೇಡ, ಅವಳು ಆತರ ಅಲ್ಲಗೆ ಅಂತ ಹೇಳಿಬಿಟ್ಟಿರುತ್ತಾಳೆ. ಆದರೂ ಪಟ್ಟು ಬಿಡಿದ ರಕ್ಷಿತ್ ತಂಗಿ ಸುಧಾಳ ಮೊಬೈಲ್ನಿಂದ ಅವಳಿಗೆ ತಿಳಿಯದಂತೆ ಮಾಲಾಳ ಮೊಬೈಲ್ ನಂಬರನ್ನ ತೆಗೆದುಕೊಂಡಿರುತ್ತಾನೆ. ಹೀಗೆ ಸುಮಾರು 10 ದಿನಗಳವರೆಗೂ ರಕ್ಷಿತ್ ಮತ್ತು ಸುಧಾಳ ನಡುವೆ ಈ ವಿಚಾರವಾಗಿ ಮನಸ್ಸು ಮುಂದುವರೆಯುತ್ತಾನೆ ಇರುತ್ತೆ. ಇದರಿಂದ ಬೆಸಿತದ ಸುಧಾ ತಾನೇ ಅಣ್ಣನ ಬಳಿ ಹೋಗಿ ಸಹಾಯ ಮಾಡುವುದಾಗಿ ಹೇಳ್ತಾಳೆ. ಇದರಿಂದ ಖುಷಿಗೊಂಡ ರಕ್ಷಿತ್ ಅವಳ ಮೊಬೈಲ್ ನಂಬರನ್ನ ಕೇಳ್ತಾನೆ. ನಂತರ ಸುಧಾ ಮಾಲಾಳ ಮೊಬೈಲ್ ನಂಬರನ್ನ ನೀಡ್ತಾಳೆ. ರಕ್ಷಿತ್ ಸೇವ್ ಆಗಿರುವ ನಂಬರನ್ನ ಸೇವ್ ಮಾಡುವ ರೀತಿ ನಾಟಕವನ್ನು ಮಾಡ್ತಾನೆ. ಸೇವ್ ಆಗಿರುವಂತಹ ಮಾಲಾಳ ನಂಬರ್ಗೆ ರಕ್ಷಿತ್ ಒಂದು ಸಂದೇಶವನ್ನು ಕೂಡ ಕಳಿಸಿಕೊಡ್ತಾನೆ. ಅವರ ಸಂದೇಶದ ಒಂದು ರೀತಿ ಹೀಗಿತ್ತು. ರಕ್ಷಿತ್, ಹಾಯ್ ಮಾಲಾ. ಮಾಲಾ, ಹಾಯ್. ಯಾರು? ರಕ್ಷಿತ್, ನಾನು ಸುಧಾಳ ಅಣ್ಣ ರಕ್ಷಿತ್. ಮಾಲಾ, ಹಾ ಹೇಳಿ ಅಣ್ಣ. ರಕ್ಷಿತ್, ಅಣ್ಣ ಅಂತ ಕರೀಬೇಡಿ, ನಿಮ್ಮ ಮೇಲೆ ನನಗೆ ಬೇರೆನೇ ಫೀಲಿಂಗ್ ಇದೆ ಸರಿನಾ? ಮಾಲಾ, ಏನ್ ಫೀಲಿಂಗ್ ಅಣ್ಣ? ರಕ್ಷಿತ್, ಅದು ಮುಂದೆ ಹೋಗ್ತಾ ಹೋಗ್ತಾ ಡಿಸೈಡ್ ಆಗುತ್ತೆ. ಇಬ್ಬರು ಈಗ ಫ್ರೆಂಡ್ ತರ ಇರೋಣ. ಆಯ್ತಾ? ಮಾಲಾ, ಆಯ್ತು, ಇದೇ ರೀತಿ ಇರೋಣ. ಹಾಯ್. ಟಿಫನ್ ಆಯ್ತಾ? ಕಾಫಿ ಆಯ್ತಾ? ಟೀ ಆಯ್ತಾ? ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಆಫ್ಟರ್ನೂನ್. ಈ ಥರ ಚಾಟಿಂಗ್ ಸಾಮಾನ್ಯವಾಗಿ ಎಲ್ಲರ ತರಾನೇ ಮುಂದುವರಿಯುತ್ತಾ ಹೋಗುತ್ತೆ. ಹೀಗೆ ಇರುವಾಗ ಸುಧಾ ಹಾಗೂ ಮಾಲಾ ಇಬ್ಬರು ಯಾವುದೋ ವಿಚಾರವಾಗಿ ಮಾತನಾಡುತ್ತಿರುವಾಗ ಸುಧಾ ತನ್ನ ಅಣ್ಣ ರಕ್ಷಿತನನ್ನ ಹೊಗಳುತ್ತಾಳೆ. ಮಾಲಾ, ಸುಧಾ, ನಿಮ್ಮ ಅಣ್ಣ ನನ್ನ ಜೊತೆ ಚಾಟ್ ಮಾಡ್ತಾ ಇದ್ದಾರೆ ಕಣೆ. ಸುಧಾ, ಮಾಲಾ, ನಮ್ಮ ಅಣ್ಣ ನಿನ್ನ ಇಷ್ಟಪಡುತ್ತಿದ್ದಾನೆ. ಅದಕ್ಕೆ ನನ್ನ ಹತ್ರ ಇರೋ ನಂಬರ್ ಕೇಳ್ದೆ. ನಾನು ಕೊಟ್ಟಿರಲಿಲ್ಲ, ಆದ್ದರಿಂದ ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ದಾನೆ ಅಷ್ಟೇ. ಆಮೇಲೆ ನಾನು ನಿನ್ನ ಕೊಟ್ಟೆ ಕಣೆ. ಸಾರಿ. ಮಾಲಾ, ಓ ಹೌದಾ, ಸರಿ ಬಿಡು, ನಾನು ನೋಡ್ಕೋತೀನಿ. ಹೀಗೆ ರಕ್ಷಿತ್ ಮನೆಯಲ್ಲಿ ಕೂತು ಮೊಬೈಲ್ನಲ್ಲಿ ಫಿಲಿಂ ನೋಡ್ತಾ ಇರ್ತಾನೆ. ಅವನಿಗೆ ಯಾಕೆ ಅಂತ ಗೊತ್ತಿಲ್ಲ, ಅವಕಿ ಮೇಲೆ ಅತಿಯಾದ ವ್ಯಾಮೋಹ, ಒಂದು ಆಕರ್ಷಣೆ, ಆಕೆಯೇ ಬೇಕು ಎನ್ನುವ ಹಂಬಲ, ಪ್ರತಿಯೊಂದು ಕೂಡ ಅತಿಯಾಗಿ ಹೆಚ್ಚಾಗಿ ಹೋಗಿರುತ್ತೆ. ಆವಾಗ ಮಾಲಾಳಿಂದ ವಾಟ್ಸಪ್ ಮೆಸೇಜ್ ಕೂಡ ಬರುತ್ತೆ. ಮಾಲಾ, ಹಾಯ್. ಏನ್ ಮಾಡ್ತಾ ಇದ್ದೀರಾ? ರಕ್ಷಿತ್, ಮೊಬೈಲ್ನಲ್ಲಿ ಇಂಗ್ಲಿಷ್ ಮೂವಿ ನೋಡ್ತಾ ಇದ್ದೀನಿ. ಮಾಲಾ, ಇಂಗ್ಲಿಷ್ ಫಿಲಿಂ ಅಂದ್ರೆ? ಫೀಲಿಂಗ್
ರಕ್ಷಿತ್, ಹೇ ಆಗಲ್ಲ. ಅದು ಅದು ಇಲ್ಲ, ನಿಜವಾಗ್ಲೂ ಇಂಗ್ಲಿಷ್ ಫಿಲಂ ನೋಡ್ತಾ ಇದ್ರೆ ಅಷ್ಟೇ. ಇಂಗ್ಲಿಷ್ ಅಲ್ಲಿ ಬರೀ ಅಂತ ಫಿಲಂಗಳೇ ಬರುತ್ತಾ? ಒಳ್ಳೆ ಫಿಲಂಗಳು ಇರುತ್ತೆ. ನಾವು ಅಂಥದ್ದು ಮಾತ್ರ ನೋಡೋದು. ನಮಗೆ ಅಂಥದೆಲ್ಲ ಅಭ್ಯಾಸ ಇಲ್ಲ. ಮಾಲಾ, ಸುಳ್ಳು ಹೇಳ್ಬೇಡಿ ರಕ್ಷಿತ್. ರಕ್ಷಿತ್ ತಮಾಷೆಯಾಗಿ, ಆಯ್ತು ಏನೀಗ? ನಾನು ಅದೇ ಫಿಲಂ ನೋಡ್ತಾ ಇದ್ದೀನಿ ಅಂದುಕೊಳ್ಳಿ. ನಾನು ಫಿಲನ್ನೇ ನೋಡ್ತಾ ಇದ್ದೀನಿ. ಈಗ ಏನಾಯ್ತು? ಏನ್ ಸಮಸ್ಯೆ? ಏನಿಲ್ಲ ಅಪ್ಪ. ಹೀಗೇನಿಂದ ಶುರುವಾದ ಅವರ ಚಾಟಿಂಗ್ ಹೋಗ್ತಾ ಚಾಟಿಂಗ್ ಡ್ಯಾಶ್ ಚಾಟಿಂಗ್. ಇಬ್ಬರ ಫಿಕ್ಸ್ಗಳು ಕೂಡ ಶೇರ್ ಮಾಡಿಕೊಳ್ಳುವುದು, ವರ್ಡ್ಸ್ ಅಲ್ಲಿ ಕಿಟಿಕಿಟ್ ಮಾತುಗಳನ್ನ ಹಾಡೋದು, ಇವೆಲ್ಲವೂ 1 ವರ್ಷ ನಡೀತಾನೆ ಹೋಗುತ್ತೆ. ಇದರಿಂದ ಅವರ ನಡುವೆ ಇರುವಂತಹ ಒಂದು ಸ್ನೇಹ ಅನ್ನೋ ಒಂದು ಪಟ್ಟಿ ಕಳೆದು ಹೋಗುತ್ತೆ. ವರ್ಷ ನಡೆಯುತ್ತಾ ಹೋಗುತ್ತೆ. 1 ವರ್ಷದ ನಂತರ ಒಂದು ದಿನ ಸುಧಾ ಮಾಲಾಳ ಮನೆಗೆ ಕಂಬೈನ್ ಸ್ಟಡಿ ಮಾಡೋಕೆ ಅಂತ ಹೋಗ್ತಾಳೆ. ಹೀಗೆ ಇಬ್ಬರು ಮಾತಾಡ್ತಾ ಓದ್ಕೊಂತ ಇರ್ತಾರೆ. ಅವಾಗ ಮಾಲಾ ಎದ್ದು ಯಾವುದೋ ವಿಚಾರಕ್ಕೆ ಹೊರಗಡೆ ಹೋಗ್ತಾಳೆ. ಆಗ ರಕ್ಷಿತ್ ಮಾಲಾಳ ಮೊಬೈಲ್ಗೆ ಮೆಸೇಜ್ ಮಾಡ್ತಾನೆ. ಮೆಸೇಜ್ ಬಂದ ಶಬ್ದ ಕೇಳಿ ಸುಧಾ ಮಾಲಾಳ ಮೊಬೈಲ್ ಅನ್ನ ತೆಗೆದುಕೊಳ್ಳುತ್ತಾಳೆ. ತನ್ನ ಅಣ್ಣನಿಗೆ ಮೆಸೇಜ್ ಮಾಡಿರುವುದಾಗಿ ಗೊತ್ತಾಗುತ್ತೆ. ಮೇಲೆ ಬರುತ್ತಲ್ವಾ ನಂಬರ್. ಹಾಗಾಗಿ ಓ ಹೌದಾ, ಏನ್ ಮೆಸೇಜ್ ಮಾಡಿದ್ದಾನೆ ಇವನು ಅಂತ ನೋಡ್ತಾಳೆ. ಹೀಗೆ ಕುತೂಹಲಕ್ಕೆ ಹಳೆ ಚಾಟ್ಗಳನ್ನ ಓದೋಕೆ ಶುರು ಮಾಡ್ತಾಳೆ. ದಡ್ಡಿ. ಯಾಕೆ? ಅದಕ್ಕೆ ಒಂದು ಪಾಸ್ವರ್ಡ್ ಅನ್ನ ಇಡೋಣ ಅನ್ನೋ ಒಂದು ಕಾಮನ್ ಸೆನ್ಸ್ ಇರ್ಲಿಲ್ಲ. ಯಾಕಂದ್ರೆ ಅವರ ಮನೆಯಲ್ಲಿ ತೆಗೆದು ನೋಡುವಂತಹ ಯಾರು ಚಾಲಾಕಿಯರು ಇರಲಿಲ್ಲ. ಆದರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನೋಡ್ಬಿಟ್ಟಿದ್ದಾಳೆ. ಓದೋಕೆ ಶುರು ಮಾಡಿದ್ಲು. ಇಬ್ಬರ ಫೋಟೋಸ್ಗಳನ್ನ ನೋಡೋಕೆ ಶುರು ಮಾಡಿದ್ಲು. ಶಾಕ್ ಆಗ್ಬಿಟ್ಲು. ಸುಧಾ ಮಾಲಾ ಹೊರಗಡೆಯಿಂದ ಬರುವುದಕ್ಕೆ ಕಾಯ್ತಾಳೆ. ಸುಧಾ ತನ್ನ ಮೊಬೈಲ್ ಹಿಡಿದಿರುವುದಾಗಿ ನೋಡಿದ ಮಾಲಾ ಭಯದಿಂದ ಮೊಬೈಲ್ ಅನ್ನ ಕೇಳ್ತಾಳೆ. ಆಗ ಸುಧಾ ಮೊಬೈಲ್ನಲ್ಲಿರುವ ರಕ್ಷಿತ್ ಮತ್ತು ಮಾಲಾಳ ಫೋಟೋಸ್ಗಳನ್ನ ನೋಡಿ ಏನಂತ ಕೇಳ್ತಾಳೆ ಗೊತ್ತಾ ಆದರೂ ಮಾಲಾ ಏನು ಮಾತಾಡೋದಿಲ್ಲ. ಇರೋದನ್ನ ಇದಾಗಿ ಕೇಳ್ತಾಳೆ. ಇದನ್ನ ಅವಳು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇದೇ ರೀತಿ ಆಗುತ್ತೆ. ಇಬ್ಬರು ಏನೋ ಒಂದು ಮಾಡ್ಕೊಳ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ಅವಳು ಯಾವುದಕ್ಕೂ ಆಸ್ಪದ ಕೊಟ್ಟಿರಲಿಲ್ಲ. ಆಗ ಸುಧಾ, ನಾನು ನೋಡಿದ್ದು ಪರವಾಗಿಲ್ಲ, ಅದೇ ಬೇರೆಯವರು ನೋಡಿದ್ರೆ ಹುಷಾರು, ಸ್ವಲ್ಪ ಹುಷಾರಾಗಿರಿ ಅಂತ್ ಹೇಳಿ ಮಾಲಾಳ ಮೊಬೈಲ್ ಅನ್ನ ಅವಳ ಕೈಗೆ ಕೊಟ್ಟು ಬಿಡ್ತಾಳೆ. ಮಾಲಾ ಸರಿ ಅಂತ ಮೊಬೈಲ್ ತೆಗೆದುಕೊಂಡು ಸಾರಿ ಕೇಳ್ತಾಳೆ. ಸುಧಾ ಸರಿ ಆದ್ರೆ ನೆಕ್ಸ್ಟ್ ಟೈಮ್ ಹುಷಾರು ಅಂತ ಎಚ್ಚರಿಕೆ ಕೂಡ ನೀಡ್ತಾಳೆ. ಕಂಬೈನ್ ಸ್ಟಡಿ ಮುಗಿಸಿ ಸುಧಾ ತನ್ನ ಮನೆಗೆ ಅಂತ ಹೇಳ್ಬಿಟ್ಟು ಹೊರಡುತ್ತಾಳೆ. ಆಗ ಮಾಲಾ ರಕ್ಷಿತ್ಗೆ ಕಾಲ್ ಮಾಡಿ ನಡೆದ ವಿಚಾರವನ್ನು ತಿಳಿಸುತ್ತಾಳೆ. ಇದರಿಂದಾಗಿ ಭಯಗೊಂಡ ರಕ್ಷಿತ್ ಎಲ್ಲಿ ಮನೆಯಲ್ಲಿ ಈ ವಿಚಾರ ಎಲ್ಲವನ್ನೂ ಹೇಳಿಬಿಡ್ತಾಳೋ ಅಂತ ಹೇಳ್ಬಿಟ್ಟು ಚಡಪಡಿಸುತ್ತೇ ಇರ್ತಾನೆ. ಆದರೆ ಅಂದು ತಂಗಿ ಸುಧಾ ಏನು ಹೇಳದೆ ಇದ್ದಾಗ ರಕ್ಷಿತ್ಗೆ ತನ್ನ ತಂಗಿ ಏನು ಹೇಳುವುದಿಲ್ಲ ಎಂಬಂತಹ ಒಂದು ರೀತಿಯ ಧೈರ್ಯ ಅನ್ನೋದು ಬರುತ್ತದೆ. ಇದರಿಂದಾಗಿ ರಕ್ಷಿತ್ಗೆ ಮತ್ತಷ್ಟು ಮಾಲಾಳ ಜೊತೆ ತುಂಟಾಟ ಮಾಡುವಂತಹ, ಚೆಲ್ಲಾಟ ಆಡುವಂತಹ ಯೋಚನೆ ಬರುತ್ತದೆ. ಇನ್ನು ಮುಂದಕ್ಕೆ ಮುಂದುವರಿಯುವ ಅವಕಾಶ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ. ಇವರಿಬ್ಬರೂ ಕೂಡ ಒಳ್ಳೆಯ ಸ್ನೇಹಿತರಂತೆ ಇರ್ತಾರೆ. ಇವರಿಬ್ಬರ ನಡುವೆ ತಂಗಿ ಅನ್ನೋವಳು ಮರೆತೇ ಹೋಗ್ತಾಳೆ. ಈಕೆ ಕೂಡ ಅವಳ ತಂಗಿಯನ್ನ ಮರೆತು ಬಿಟ್ಟು ಅಣ್ಣನ ಜೊತೆ ಸೇರಿಕೊಂಡು ಲಲ್ಲೆ ಹೊಡ್ಕೊಂಡು ಜೀವನವನ್ನ ಒಂದು ರೀತಿಯ ಬೇರೆ ತರಾನೇ ತಗೊಂಡು ಹೋಗ್ತಾಳೆ. ಇದರಿಂದಾಗಿ ಆಕೆಗೆ ತುಂಬಾ ಬೇಜಾರಾಗುತ್ತೆ. ಧನ್ಯವಾದಗಳು ವೀಕ್ಷಕರೇ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ.